ಹೆಲೋ ಫ್ಯಾಮಿಲೀಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಮ್ಮ ಪಪ್ಪಾದೀಗ ಕ್ಯಾಟ್ರಿಂಗ್ ಮಾಡ್ತಿದ್ದೆ. ಫಸ್ಟ್ ನಮ್ಮದು ಶ್ರೀ ಸಿದ್ಧಗಂಗಾ ತಟ್ಟೆ ಇಡ್ಲಿ ಅಂತೇಳಿ ಒಂದು ಹೋಟೆಲ್ ಇತ್ತು ಹಾವೇರಿಯಲ್ಲಿ. ಅದೀಗಿಲ್ಲ, ಕ್ಯಾಟ್ರಿಂಗ್ ಮಾಡ್ತಿದ್ದೆ ನಮ್ಮ ಪಪ್ಪ. ಈಗ ಏನೇನು ಡಿಶ್ ಇದೆ ಅಂತ ಹೇಳಿ ನಮ್ಮ ಮಮ್ಮಿಗೆ ಹತ್ರ ನಾನು ಕೇಳ್ತೀನಿ, ನಿಮ್ಗೆ ಹೇಳ್ತೇನೆ ಬನ್ನಿ. ಮಮ್ಮಿ, ಕ್ಯಾಟ್ರಿಂಗಿಂದ ಏನೋ ಇತ್ತಲ್ಲ ಅದು ಹೇಳ್ರಿ ಅಮ್ಮ. ನಾಳೆ ಒಂದು ಆರ್ಡರ್ ಇದೆ. ನೋಡಿ, ನಾವು ಚೆಸ್ಸಿನ ಹೊರಗೆ ಕಟ್ಟೇವ, ಅದಕ್ಕೆ ಬೊಗಳಾತಾಳ. ಕಟ್ಟಿದಕ್ಕೆ ಬೊಗಳಾತಾಳ. ಬೇಡ, ಹಾಂ ಹೇಳ್ರಿ. ಅಂದರೆ ನಾಳೆ ನಮ್ದೊಂದು ಆರ್ಡ್ರ್ ಇದೆ, ಕ್ಯಾಟ್ರಿಂಗ್ ಮಾಡ್ತೀವಿ ನಾವು. ಫಸ್ಟ್ ನಮ್ಮದು ಹೋಟೆಲ್ ಮತ್ತು ಕ್ಯಾಟ್ರಿಂಗ್ ಎರಡೂ ಇತ್ತು. ಹೋಟೆಲ್ ಶ್ರೀ ಸಿದ್ಧಗಂಗಾ ತಟ್ಟೆ ಇಡ್ಲಿ ಅಂತೇಳಿ. ಈಗ ಅದು ಶಾಪ್ ಬಂದಿದೆ, ಕ್ಯಾಟ್ರಿಂಗ್ ಅಷ್ಟೇ ಮಾಡ್ತೀವಿ ನಾವು. ಅದಕ್ಕೆ ನಾಳೆನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಏನೇನಿದೆ ಅಡಿಗೆ ಅದನ್ನೆಲ್ಲ ಹೇಳ್ತೀನಿ ನಾನು. ಅಂದರೆ ನಾಳೆ ಒಬ್ಬರದ್ದು ಮ್ಯಾನೇಜರ್ದು ಹೌಸ್ ವಾರ್ಮಿಂಗ್ ಇದೆ, ಅದಕ್ಕೆ ಆರ್ಡ್ರ್ ನಮಗೆ ಕೊಟ್ಟಿದ್ದಾರೆ. 450 ಮೆಂಬರ್ಸ್ಗೆ ನಾವು ಊಟಕ್ಕೆ, ಮತ್ತು ಬೆಳಿಗ್ಗೆ ಟಿಫನ್ನು, ಮತ್ತು ಇವತ್ತು ನೈಟ್ ಒಂದು 30 ಮೆಂಬರ್ಸ್ಗಷ್ಟೇ, ಫ್ಯಾಮಿಲಿ ಮೆಂಬರ್ಸ್ಗಷ್ಟೇ. ಏನೇನು ಆರ್ಡ್ರ್ ಅಂದರೆ ಇವತ್ತು ರಾತ್ರಿ ಅನ್ನ ಸಾಂಬಾರು, ಪೂರಿ, ಪಲ್ಯ ಮತ್ತು ಸ್ವೀಟು, ಗೋಧಿ ಹುಗ್ಗಿ. ಇಷ್ಟು ಇವತ್ತು 30 ಜನಕ್ಕೆ ಇವತ್ತು ನೈಟ್ ಕೊಡಬೇಕು. ಮತ್ತು ಮಾರ್ನಿಂಗ್ ಬಂದುಬಿಟ್ಟು ಟಿಫನ್ಗೆ ಉಪ್ಪಿಟ್ಟು ಶಿರಾ ಹೇಳಿದ್ದಾರೆ 450 ಮಂದಿಗೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಚಪಾತಿ, ರೊಟ್ಟಿ, ಮತ್ತು 2 ಥರ ಪಲ್ಯ, ಒಂದು ದಾಲ್ ಹೇಳಿದ್ದಾರೆ, ಒಂದು ಮಿಕ್ಸ್ ಬಜ್ಜಿ, ಆಮೇಲೆ ರೈಸ್, ವೈಟ್ ರೈಸು ಮತ್ತು ಒಂದು ಕಲರ್ಲೆಸ್ ಪುದೀನ ರೈಸ್ ಹೇಳಿದ್ದಾರೆ. ಸಾಂಬಾರು, ವೈಟ್ ರೈಸು ಸಾಂಬಾರು, ಒಂದು ಪುದೀನ ರೈಸು, ಆಮೇಲೆ ಪಾಲಕ್ ಬಜ್ಜಿ, ಆಮೇಲೆ ಸ್ವೀಟ್ 2 ಡ್ರೈ ಜಾಮೂನು, ಆಮೇಲೆ ಇನ್ನೊಂದು ಸ್ವೀಟ್ ಏನು ಹೇಳಿದ್ದಾರೆ ಅವರು, ಆಮೇಲೆ ಸ್ವೀಟ್ 2, ಮತ್ತು ಒಂದು ಫ್ರೂಟ್ಸು ಎಲ್ಲ ಹಾಕ್ಬಿಟ್ಟು ಸಲಾಡ್ ಟೈಪ್ ಅದೊಂದು ಹೇಳಿದ್ದಾರೆ. ಮೊಸರು, ಮಜ್ಜಿಗೆ, ಚಟ್ನಿ ಪುಡಿ, ಉಪ್ಪಿನಕಾಯಿ ಅವೆಲ್ಲ ಆಲ್ಮೋಸ್ಟ್ ಅವೆಲ್ಲ. ಇಷ್ಟು ನಾಳೆಗೆ ಪ್ರಿಪ್ರೇಷನ್ ಮಾಡಬೇಕು. ಅದು ತೋರಿಸ್ತೇನೆ ನಮಗೆ. ನೋಡಿ, ನಮ್ಮ ಪಪ್ಪ ಈಗ ಮ್ಯಾಂಗೋ ಮೇಲೆ ಅದು ಹುಲ್ಲು ಹಾಕ್ತು ಹಣ್ಣು ಆಗ್ಬೇಕಂತೇಳಿ. ನೋಡಿ, ನಮ್ಮ ಮಮ್ಮಿ ಮತ್ತು ಆಂಟಿ ಬೀನ್ಸ್ ಸೋಸ್ಕೊಳತ್ತಾರೆ. ಬೀನ್ಸ್ ಮತ್ತು ಇಲ್ಲಿ ಮೆಣಸಿನ್ಕಾಯಿ ಐತೆ ನೋಡಿ. ಇಷ್ಟೊಂದು ತರಕಾರಿ ನೋಡಿ, ಬಾಂಡೆ ಸಾಮಾನೆಲ್ಲ ಬಂದಾವು. ಇನ್ನೊಂದು ಸ್ವಲ್ಪ ಹೊರಗೂ ಇದಾವು. ಇದು ಈರುಳ್ಳಿ, ಇದು ಉಪ್ಪಿನಕಾಯಿ, ಸ್ವೀಟ್ ಉಪ್ಪಿನಕಾಯಿ, ಅದು ಇದು ಕೊರ್ಬೇವು ನೋಡಿ. ಇನ್ನೂ ಬಾಂಡೆ ಹೊರಗಿದಾವೆ, ಪ್ಲೇಟ್ಸ್ ಅವೆಲ್ಲ. ಇದು ಪ್ಲಾಸ್ಟಿಕ್ ಗ್ಲಾಸು ಟೀ ಕುಡಿಯೋಕಂತ ಹೇಳಿ. ನೋಡಿ, ನಮ್ಮ ಮಮ್ಮಿ ಕೊರ್ಬೇವು ಸೋಸಾತೈತಿ, ನಮ್ಮ ಆಂಟಿ ಕೊತ್ತಂಬರಿ. ನೋಡಿ, ಟಿವಿಯಲ್ಲಿ ನಂದೇ ವಿಡಿಯೋ, ಏರ್ಪೋರ್ಟಿಂದು ವಿಡಿಯೋ ನೋಡ್ಕೊಂತ ಕೆಲಸ ಮಾಡತ್ತೆ. ನೋಡಿ, ನಮ್ಮ ತಂಗಿ ನಂಗೆ ಮೆಹಂದಿ ಹಚ್ಚತ್ತಿದ್ಲು. ನಮ್ಮ ಪಪ್ಪ ಈಗ ಮಸಾಲ ತಂತು. ನೋಡಿ, ಗೋಧಿ ನುಚ್ಚು ನೆನೆ ಇಟ್ಟೇವಿ ಗೋಧಿ ಹುಗ್ಗಿ ಮಾಡಕ್ಕೆ. ನಮ್ಮ ಮಮ್ಮಿ ನೋಕಲ್ ಇದು ಸಿಪ್ಪಿ ಕಟ್ ಮಾಡಕ್ಕೆ. ಬೀನ್ಸ್ ಇದು ಗೋಬಿ ಕಟ್ ಮಾಡಿಡ್ತದೆ ನಮ್ಮ ಮಮ್ಮಿ. ಇದು ಪೂರಿಗೆ ಗೋಧಿ ಹಿಟ್ಟು 1 kg ಹಾಕಿದರೆ ಮೈದಾ ಹಿಟ್ಟು ಅರ್ಧ kg ಹಾಕಬೇಕು. ಗೋಧಿ ಮೈದಾ 2 ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಚಿರೋಟಿ ರವೆ, ಸ್ವಲ್ಪ ಹಾಲು, ಸಕ್ಕರೆ, ಎಣ್ಣೆ, ಆಮೇಲೆ ನೀರು
ಇವನ್ನೆಲ್ಲ ಹಾಕಿ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಸ್ವಲ್ಪ ಹಾಕಿ ಕಲಿಸ್ಕೋಬೇಕು, ಒಂದೇ ಸರಿ ಹಾಕಬಾರ್ದು, ನೋಡಿ ಕಲಿಸ್ಕೋಬೇಕು. ಯಾವ ಸಾಸು ಇದು? ಮೂಲಂಗಿ ಸಾರು. ಬೇಳೆ ನೋಡಿ ಬೇಯಿಸಿಟ್ಕೊಂಡಿದ್ದೀನಿ. ಏನಿಂದು ಸರ್? ನೋಡಿ ಕ್ಯಾರೆಟ್ ಮತ್ತು ಬೀನ್ಸ್ ಇಲ್ಲಿ ತೆಳಗಿದೆ ನೋಡಿ. ನಮ್ಮ ಅಂಕಲ್ ಇಷ್ಟಕೊಂಡು ಈರುಳ್ಳಿನೂ ಕಟ್ ಮಾಡೋದೈತಿ. ಇದು ಅಷ್ಟು ಕಟ್ ಮಾಡ್ಬೇಕಲ್ಲ ಅಂಕಲ್? ನೋಡಿ ಇಷ್ಟಕೊಂಡು ಕಟ್ ಮಾಡಿದ್ದಾರೆ. ಸಾಂಬಾರ್ ರೆಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಮೂಲಂಗಿ ಸಾಂಬಾರು ರೆಡಿ. ಆಂಟಿ ಏನು ಮಾಡತ್ತೀರಿ ನೀವು? ಪುರಿ ಮಾಡ. ಹಾಂ, ಗೋಧಿ ಹುಗ್ಗಿಗೆ ಇದು ಈರುಳ್ಳಿ ಪಲ್ಯ. ಈರುಳ್ಳಿ ಪಲ್ಯಾಗ ಜೀರಿಗೆ, ಪುರಿ. ಸಾಸಿವೆ, ಕರಿಬೇವು, ಈರುಳ್ಳಿ ಜಾಸ್ತಿ, ಈಗ ಟೊಮೊಟೊ ಏನು ಹಾಕಲ್ಲ. ಆಮೇಲೆ ಪುಟಾಣಿ ಇಟ್ಟು ಸ್ವಲ್ಪ ಸಕ್ಕರೆ, ಹಾಲು ಎಲ್ಲ ಹಾಕಿ ಮಾಡ್ತಾರೆ ಈರುಳ್ಳಿ ಪಲ್ಯ ಪೂರಿಗೆ. ಇದು ಗೋಧಿ ಹುಗ್ಗಿಗೆ ಬೆಲ್ಲ ಕುದಿಯಾಕಿದ್ದೀನಿ. ಸಾಕು. ಪುಟಾಣಿ ಹಿಟ್ಟು, ಹಾಲು, ಸಕ್ಕರೆ. ಪುಟಾಣಿ ಹಿಟ್ಟು ಹಾಕಿರ್ತೀವಲ್ಲ, ಮಂದಾಗ್ತೈತೆ ಅದು. ಈಗ ಸ್ವಲ್ಪ ನೀರು ಹಾಕ್ಲಾ? ಗಟ್ಟ ಕೊಬ್ಬರಿ ಕೊಬ್ಬರಿ ಹುರಿಯಂಗಿಲ್ಲಲ್ಲ, ಹಸಿವೆ ಅಲ್ಲ. ಗೋಡಂಬಿ ದ್ರಾಕ್ಷಿ ಲಾಸ್ಟ್ ಬಿಡ್ತೀನಿ. ಕೊಬ್ಬರಿ ಎಷ್ಟು ಹಾಕ್ತೀನಿ? ಪುಡಿ ಹಾಕಿನಿ. ಒಂದೆರಡು ಏಲಕ್ಕಿದ್ದು ಬೇಕಿತ್ತೇನ್ರಪ್ಪ. ಗ್ರೇವಿನೂ ರೆಡಿ ಮತ್ತು ಹುಗ್ಗಿನೂ ರೆಡಿ. ಈಗ ಒಗ್ಗರಣೆ ಹಾಕ್ಬೇಕು. ಈಗ ಸರಿ ಒಗ್ಗರಣೆ ಹಾಕ್ಬೇಕು. ಹುಗ್ಗಿ ರೆಡಿ ಆಯಿತು. ಸೊ ಗೋಡಂಬಿ ದ್ರಾಕ್ಷಿ ಹಾಕಿ ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಹುಗ್ಗಿ ರೆಡಿ. ಈರುಳ್ಳಿ ಪಲ್ಯ ರೆಡಿ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡ್ರೆ ಅದಕ್ಕೆ ಹಾಕೋದು ಚೆನ್ನಾಗಿರ್ತದೆ. ಈರುಳ್ಳಿ ಪಲ್ಯ ಮತ್ತು ಇದ್ರಲ್ಲಿ ಸಾಂಬಾರ್ ಐತಿ. ಏರು ಇರುತ್ತಲ್ಲ ಸಾಕ್ಬಿಡ್ರಿ. ಪುರಿಗೆ. ಪೂರಿ
ನೀಡಲಿ ಅಂಟ್ಕೊಂಡಿದ್ವಲ್ಲ ನೋಡಿ ನಮ್ಮ ಆಂಟಿ ಹಾಟ್ ಪುರಿ ಮಾಡೈತಿ. ಟೋಟಲ್ 90 ಇದಾವು. ನೋಡಿ ವಾಟರ್ ಬಾಟಲ್ ಬಂತು. ಅಡ್ಗೆ ರೆಡಿ ಆಯ್ತು ನೋಡಿ. ಈಗ ನಮ್ಮ ಪಪ್ಪ ಅವ್ರಿಗೆ ಕೊಡಕ್ಕೆ ಹೋಗ್ತೈತಿ. ಎಷ್ಟು ಜನ ಇದ್ದಾರೆ ಪಪ್ಪ ಅವ್ರು? ಎಷ್ಟು ಜನ ಇದ್ದಾರೆ ಅವರು? ಇವಾಗ 30 ಮೆಂಬರ್ಸ್, ನಾಳೆ 450 ಮೆಂಬರ್ಸ್. ಗುಡ್ ಮಾರ್ನಿಂಗ್ ಎವ್ರಿವನ್. ಉಪ್ಪಿಟ್ಟು ಕೇಸರಿ ಬಾತು ರೆಡಿ ಆಯಿತು. ಕೇಸರಿ ಬಾತು ಉಪ್ಪಿಟ್ಟು ರೆಡಿ ಆಯಿತು ನೋಡಿ. ನೋಡಿ ಗ್ರೀನ್ ಪೀಸ್ ಬೇಯಿಸ್ಕೊಂಡೇವಿ, ಮತ್ತೆಲ್ಲ ಕಟ್ ಮಾಡಿ ಇಟ್ಕೊಂಡೇವಿ ನೋಡಿ. ಗೋಬಿ, ಆಲೂಗಡ್ಡೆ ಕಟ್ ಮಾಡಾಕಾರ. ಪನ್ನೀರ್ ಇತ್ತಲ್ಲ, ಪನ್ನೀರ್ ಕಟ್ ಮಾಡಿ ಮಿಕ್ಸ್ ವೆಜಿಟೇಬಲ್, ಅದಕ್ಕೆ ಗ್ರೇವಿಗೆ ಪನ್ನೀರ್ ಇದು. ನೋಡಿ ಇಲ್ಲಿ ಸಲಾಡ್ ರೆಡಿ ಆಯಿತು, ಮತ್ತು ಇದು ಅನ್ನ ರೆಡಿ ಆಯಿತು. ಇದು ಮಿಕ್ಸ್ ವೆಜಿಟೇಬಲ್ ಕರಿ. ಪುದೀನ ರೈಸ್ ರೆಡಿ ಆಯಿತು, ನಮ್ಮ ಅಂಕಲ್ ಮಾಡಿದ್ರು. ತೊಗರಿಬೇಳೆ, ನುಗ್ಗೆಕಾಯಿ ಸಾಂಬಾರ್ ಎಲ್ಲ ರೆಡಿ ಆಯಿತು. ಇದು ಮಜ್ಜಿಗೆ ನೋಡಿ, ಎಲ್ಲ ರೆಡಿ ಆಯಿತು. ಬೇಳೆ ಸಾರು, ನುಗ್ಗಿಕಾಯಿ ಎಲ್ಲ ರೆಡಿ ಆಗತ್ತೈತಿ. ಇಲ್ಲಿ ಸ್ಯಾಲಡ್, ವೈಟ್ ರೈಸು, ಇದು ನೋಡಿ ಪುದೀನ ರೈಸ್. ಯಾವ ಬಜ್ಜಿ ಅಂಕಲ್ ಅದು? ಪಾಲಕ್ ಬಜ್ಜಿ ಅದು. ದಾಲು ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಎಲ್ಲರಿಗೂ ಸಿಗ್ತೇನೆ. ಓಕೆ, ಬಾಯ್.